ಇಡೀ ದೇಶದಲ್ಲೇ ಹಲ್ಚಲ್ ಎಬ್ಬಿಸ್ತಾ ಇರುವಂತಹ ಪ್ರಜ್ವಲ್ ರೇವಣ್ಣ ಹಾಗೂ ರೇವಣ್ಣ ಕೇಸ್ಗೆ ಸಂಬಂಧಪಟ್ಟಂತೆ ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ, ನೋಡ್ತಾ ಹೋಗೋಣ. ರೇವಣ್ಣ ಹಾಗೂ ಪ್ರಜ್ವಲ್ ರೇವಣ್ಣ ವಿರುದ್ಧ ಅತ್ಯಾಚಾರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರೇವಣ್ಣ ವಿರುದ್ಧವೂ ಕೂಡ ಅತ್ಯಾಚಾರ ಕೇಸ್ ಹಾಕೋದಿಕ್ಕೆ ಯತ್ನಿಸಿದ್ದಾರೆ ಅಂತ ರೇವಣ್ಣ ಪರ ವಕೀಲರು ಈಗ ಆರೋಪವನ್ನ ಮಾಡ್ತಾ ಇರುವಂತದ್ದು. 2019 ಹಾಗೂ 22ರಲ್ಲಿ ನಡೆದಿರೋ ಘಟನೆ ಬಗ್ಗೆ ಎಫ್ಐಆರ್ ಅನ್ನ ಮಾಡಲಾಗಿದೆ. ಎಫ್ಐಆರ್ ಆದ 4 ದಿನದ ಬಳಿಕ ಅತ್ಯಾಚಾರ ಕೇಸನ್ನ ಹಾಕಲಾಗಿದೆ. ಇದರಿಂದ ಲೋಕಸಭಾ ಚುನಾವಣೆ ಮೇಲೆ ಪ್ರಭಾವ ಬೀರೋ ಯತ್ನವನ್ನ ಮಾಡ್ತಾ ಇದ್ದಾರೆ ಅಂತ ರೇವಣ್ಣ ವಕೀಲರು ಈಗ ಆರೋಪವನ್ನ ಮಾಡ್ತಾ ಇರುವಂತದ್ದು. ಇನ್ನು ನಿರೀಕ್ಷಣಾ ಜಾಮೀನು ಅರ್ಜಿ ಪ್ರತಿಯಲ್ಲಿ ಈ ಮಾಹಿತಿಯನ್ನ ಕೂಡ ಉಲ್ಲೇಖ ಮಾಡಲಾಗಿದೆ. ಇನ್ನು ಈಗ ಈ ಎಲ್ಲಾ ಡೀಟೇಲ್ಸ್ ನಮ್ಮ ಪಬ್ಲಿಕ್ ಟಿವಿಗೆ ಲಭ್ಯವಾಗಿರುವಂತದ್ದು. ಎಸ್ಐಟಿ ನೀಡಿದಂತಹ ನೋಟಿಸ್ ಕಾಪಿ ಈಗ ಪಬ್ಲಿಕ್ ಟಿವಿಗೆ ಲಭ್ಯ ಆಗಿದೆ. ರೇವಣ್ಣಗೆ ನೀಡಿದಂತಹ ನೋಟಿಸ್ ನಲ್ಲಿ ಎಸ್ಐಟಿ ಖಡಕ್ ಎಚ್ಚರಿಕೆಯನ್ನ ಕೂಡ ಕೊಟ್ಟಿದೆ. ಸಾಕ್ಷ್ಯ ನಾಶ ಮಾಡಿದ್ರೆ, ಬೆದರಿಕೆ ಹಾಕಿದ್ರೆ ಬಂಧಿಸ್ತೀವಿ ಅಂತ ಎಚ್ಚರಿಕೆಯನ್ನ ಕೂಡ ಎಸ್ಐಟಿ ಕೊಟ್ಟಿರುವಂತದ್ದು. ರೇವಣ್ಣಗೆ ನೀಡಿದಂತಹ ನೋಟಿಸ್ ನಲ್ಲಿ ಈ ರೀತಿಯಾಗಿ ಉಲ್ಲೇಖವನ್ನ ಎಸ್ಐಟಿ ಟೀಮ್ನವರು ಮಾಡ್ತಾ ಇರುವಂತದ್ದು. ಯಾವುದೇ ರೀತಿಯ ಸಾಕ್ಷ್ಯವನ್ನ ನಾಶ ಮಾಡಿದ್ರೆ ನಿಮ್ಮ ಮೇಲೆ ನಾವು ಆಕ್ಷನ್ ಅನ್ನ ತಗೊಳ್ಬೇಕಾಗುತ್ತೆ ಅನ್ನೋ ನಿಟ್ಟಿನಲ್ಲೂ ಕೂಡ ಎಸ್ಐಟಿ ಈಗ ಖಡಕ್ ಎಚ್ಚರಿಕೆಯನ್ನ ಈಗ ನೋಟಿಸ್ ನಲ್ಲಿ ಎಸ್ಐಟಿ ಟೀಮ್ ಕೊಡ್ತಾ ಇರುವಂತದ್ದು. ಜೊತೆಗೆ ಯಾವುದೇ ರೀತಿಯ ಬೆದರಿಕೆಯನ್ನ ಹಾಕಿದ್ರೂ ಕೂಡ ನಿಮ್ಮ ಬಂಧಿಸ್ತೀವಿ ಅನ್ನೋ ಎಚ್ಚರಿಕೆಯನ್ನ ಈಗ ರೇವಣ್ಣ ಅವ್ರಿಗೆ ಎಸ್ಐಟಿ ಟೀಮ್ ಕೊಡ್ತಾ ಇದೆ. ಇನ್ನು ಎಸ್ಐಟಿ ನೀಡಿದಂತಹ ನೋಟಿಸ್ ಪ್ರತಿ ಕೂಡ ಪಬ್ಲಿಕ್ ಟಿವಿಗೆ ಲಭ್ಯ ಆಗಿದೆ. ರೇವಣ್ಣಗೆ ಆ ನೋಟಿಸ್ ನಲ್ಲಿ ಯಾವ ರೀತಿಯಾಗಿ ಎಚ್ಚರಿಕೆಯನ್ನ ಎಸ್ಐಟಿ ಟೀಮ್ ಕೊಟ್ಟಿದೆ ಅನ್ನೋ ಪ್ರತಿ ಕೂಡ ಈಗ ಪಬ್ಲಿಕ್ ಟಿವಿಗೆ ಲಭ್ಯ ಆಗಿರುವಂತದ್ದು. ಯಾವುದೇ ರೀತಿಯ ಸಾಕ್ಷ್ಯ ನಾಶ ಮಾಡಿದ್ರೆ, ಜೊತೆಗೆ ಯಾರಾದ್ರೂ ಈಗ ವ್ಯಕ್ತಿಗಳಿರ್ತಾರಲ್ವಾ, ಅವ್ರಿಗೆ ಬೆದರಿಕೆ ಹಾಕೋ ಕೆಲಸಗಳನ್ನ ಏನಾದ್ರೂ ನೀವು ಮಾಡಿದ್ರೆ ನಿಮ್ಮ ವಿರುದ್ಧ ನಾವು ಆಕ್ಷನ್ ತಗೊಳ್ತೀವಿ ಅಂತ ಈಗ ಪ್ರತಿಯಲ್ಲಿ ಉಲ್ಲೇಖ ಮಾಡಿರುವಂತದ್ದು.